ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ಚಾಮರಾಜಪೇಟೆ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು. ಡಿಎಸ್ಎಸ್ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಎಂ ವೆಂಕಟೇಶ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರೇ ತಕ್ಕ ಉತ್ತರ ನೀಡುತ್ತಾರೆ ಎಂದು ತಿಳಿಸಿದರು. ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ನೀವೇನ್ ಹೇಳ್ತೀರಾ ವೆಂಕಟೇಶ್ ಅವರೇ? ಸರ್, ಫಸ್ಟ್ ನಮಸ್ಕಾರ ಇಡೀ ಕರ್ನಾಟಕ ಮಹಾಜನತೆಗೆ. ನಾನು ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಬೆಂಗಳೂರಲ್ಲಿ ನಾನು ಚಾಮರಾಜಪೇಟೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇವಾಗ ನಾನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೂವಿನ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ, ಆಮೇಲೆ DSS ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 45 ವರ್ಷದಿಂದ ಸತತವಾಗಿ ಪಕ್ಷ ಕಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಹೋರಾಡಿದ್ದಾರೆ, ಎಲ್ಲ ಮಾಡಿರೋದು. ಅವ್ರಿಗೆ ಫಸ್ಟ್ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಆಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಮಹಾಜನತೆಯಿಂದ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ತರ ನಮ್ಮ ಉಪ ಮುಖ್ಯಮಂತ್ರಿಗಳಾದಂತ ಪರಮೇಶ್ವರ್ ಸರ್ಗೂ ಅವ್ರಿಗೂ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀವಿ. ಆಮೇಲೆ ಇದ್ರಲ್ಲಿ ನೋವು ಏನಂತ ಅಂದ್ರೆ ಸರ್, ನಮ್ಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಮಣ್ಣಿನ ಮಗ, ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದ ಮಗ, ಆಮೇಲೆ ರಾಷ್ಟ್ರೀಯ ನಾಯಕರವರು, ಅವ್ರನ್ನೆಲ್ಲೋ ನಮ್ಮ ಪಕ್ಷ ಎಲ್ಲೋ ಕಡೆಗಣಿಸೈತೆ ಅಂತ ನಮ್ಗೆ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಒಂದು ಸ್ವಲ್ಪ ನೋವಾಗಿದೆ. ಯಾಕೆ ಅಂದ್ರೆ ಮೊನ್ನೆ ಇದು ನಮ್ಮ ಸಾಹೇಬರು 224 ಕ್ಷೇತ್ರದಲ್ಲೂ ಯಾವ ಕ್ಷೇತ್ರದಲ್ಲಿ ಯಾವ MLA ಮಾಡ್ತಾರೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ 5 ಬಾರಿ MLA ಆಗಿ ಕೆಲಸ ಮಾಡಿದ್ದಾರೆ, 3 ಬಾರಿ ಸಚಿವರಾಗಿ ಮಾಡಿದ್ದಾರೆ. 2060 ನಾಯಕರು ಪ್ರತಿಯೊಂದು ಜನತೆಗೆ ಅವರೇ ಮುಂದೆ ಖುದ್ದಾಗಿ ನಿಂತ್ಕೊಂಡು, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ ಎಲ್ಲಾ ಜಾಗದಲ್ಲಿ ನಿಂತ್ಕೊಂಡು ಮಾಡೋ ಅಂತ ಯಾರೋ ಒಬ್ಬ ಏಕೈಕ ನಾಯಕ ಇದ್ರೆ ನಮ್ಮ ಕರ್ನಾಟಕ ಇದ್ರಲ್ಲಿ 224 MLA ಚಾಲೆಂಜ್ ಮಾಡಿ ಹೇಳ್ತೀನಿ. ನಮ್ ಸಾಹೇಬ್ರ ತರ ಇನ್ನೊಬ್ಬ MLA ನಾವು ಮುಂದಕ್ಕೆ ನೋಡಕ್ಕಾಗಲ್ಲ. ಈ ನಷ್ಟ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಅಂದ್ರೆ ಅವರು ಸಂಪುಟದಲ್ಲಿ ನಮ್ಮ ಸಾಹೇಬ್ರದ್ದು ಹೆಸರು ತೆಗ್ದಿಲ್ಲ. ಅದು ನಮ್ಮೆಲ್ಲರಿಗೂ ನೋವಾಗಿದೆ. ಯಾಕಂದ್ರೆ ಅವರು ಫಸ್ಟ್ ಲೈನ್ ಅಲ್ಲೇ ನಮ್ಮ ಯಾವಾಗ್ಲೂ ಮುಂದೆ ಬರೋರು. ಪಕ್ಷ ಬರ್ಬೇಕಾದ್ರೆ ಕಟ್ಟಬೇಕಾದ್ರೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಸಾಹೇಬರು ಒಬ್ಬರೇ ಅಲ್ಲ, ಅವರು ನಿಂತ್ಕೊಂಡ್ರೆ 30ರಿಂದ 50 ಸೀಟ್ ಗಂಟೆ ಗೆಲ್ಸಂತ ತಾಕತ್ತಿರುವಂತ ನಾಯಕರು ನಮ್ಮ ಜಮೀರ್ ಅಹಮದ್ ಖಾನ್. ಅವರು ಒಂದು ಬ್ರ್ಯಾಂಡು. ಇಡೀ ಸಮಾಜ ಅವರು ಎಲ್ಲ ಅನ್ಕೊಂಡ್ಬಿಟ್ಟವ್ರೆ ಇದು ಮುಸ್ಲಿಂ ನಾಯಕರು ಅನ್ಕೊಂಡು. ಅವ್ರು ಮುಸ್ಲಿಂ ನಾಯಕರಲ್ಲ, ಅಹಿಂದ ನಾಯಕರು. ಪ್ರತಿಯೊಬ್ಬ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಅಂತ ನಾಯಕರಿಗೆಲ್ಲ ದ್ರೋಹ ಬರ್ದವ್ರೆ. ಇದು ಯಾರೋ ಷಡ್ಯಂತ್ರ ಮಾಡಿದ್ದಾರೆ ನಮ್ಗವರು. ಇವತ್ತು ನೀವು ಕಾಂಗ್ರೆಸ್ ಪಕ್ಷದಿಂದ ಸಚಿವ ಸ್ಥಾನ ಕೊಡದೇ ಇರೋದು ಅವ್ರಿಗೆ ನಷ್ಟ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಮುಂದಿನ ದಿನದಲ್ಲಿ ಇವಾಗ 136 ಸೀಟ್ ಬಂದೈತೆ. ನಮ್ಮ ಸಾಹೇಬರಿಗೆ ನೆಕ್ಸ್ಟ್ ನೀವು ಫಸ್ಟ್ ಸಂಪುಟದಲ್ಲೇ ಕೊಡ್ಬೇಕಾಯ್ತು, ನೀವು ಕೊಟ್ಟಿಲ್ಲ. 2ನೇ ಸಂಪುಟದಲ್ಲ ಬರ್ತೈತೆ. ಅವ್ರ ಪವರ್ ಏನಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತು, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತು, ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಗೊತ್ತು. ಪ್ರತಿಯೊಬ್ಬರಿಗೂ ಇದರಲ್ಲಿ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಎಲ್ಲಾ ಮುಖಂಡರಿಗೂ ಹೇಳ್ಕೊಂಡು ಮನವಿ ಮಾಡ್ಕೊಂತ ಇದೀವಿ. ನಮ್ ಸಾಹೇಬ್ರು ಜಮೀರ್ ಅಹಮದ್ ಸಾಹೇಬ್ರು ಏನ ನೀವು ಕಡೆಗಣಿಸಿದ್ರೆ ನೀವು ಪಕ್ಷ ಸರ್ವನಾಶ ಆಗೋದು ನಿಜ. ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಇರಲ್ಲ ಮುಂದಕ್ಕೆ. ಯಾಕೆ ಅಂದ್ರೆ ಅವತ್ತೊಂದ್ ದಿನ 136 ಸೀಟ್ ಬರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ನೆಕ್ಸ್ಟ್ ಯಾರ ನಾವ್ ಕೆಲಸ ಮಾಡಿದ್ರೆ ಇಡೀ ರಾಜ್ಯ 224 ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಓಡಾಡಿದ ಏಕೈಕ ವ್ಯಕ್ತಿ ಯಾರನ್ನ ಇದ್ರೆ ಆ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಹೆಮ್ಮೆ ಸಮರ್ಥನೆ ಮಾಡ್ಕೊಂತಾ ಇದೀರ ಜಮೀರ್ ಅಹಮದ್ ಅವರ ಮೇಲೆ. ಜಮೀರ್ ಅಹಮದ್ ಮೇಲೆ ದಾವಣಗೆರೆ ಉಪಚುನಾವಣೆ ನಡೆದಂತ ಘಟನೆ ಬಗ್ಗೆ ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ವೆಂಕಟೇಶ್? ಇದೆಲ್ಲ ಫೇಕ್ ಸರ್. ಇದು ಇವಾಗ ನಮ್ಮ ಸಾಹೇಬ್ರು ಬಂದು ಅವರು ಇವಾಗ DCM ಆಗೋಂತ ಅವಶ್ಯಕತೆ ಇತ್ತು. ಇವಾಗ ಅದೇನೋ ಹೇಳ್ತಾರಲ್ಲ ಸರ್, ಇವಾಗ ಬೇಕಂತ ಅವ್ರು ಎಲ್ಲಿ DCM ಆಗೋಯ್ತಾರೋ, ಅವ್ರು ಒಳ್ಳೆ ಸಚಿವ ಸ್ಥಾನದಲ್ಲಿ ಹೋಗ್ತಾರೆ. ಈ ಮಟ್ಟಿಗೆ ಬೆಳೀತಾ ಇದಾರೆ. ಒಬ್ಬ ಮೈನಾರಿಟಿ ಲೀಡರ್ ಆಗಿ ತುಂಬಾ ಇದಾಗಿ ಇದೆಲ್ಲ ಮಾಡ್ತಾ ಇದಾರೆ. ಅವ್ರು ಹೋಗೋ ಸ್ಪೀಡ್ ನೋಡೋದು ತಡ್ಕೊಳಕ್ ಆಯ್ತಲ್ಲ ಸರ್, ಜನಕ್ಕೆ ತಡ್ಕೊಳಕ್ ಆಗದೆ ಹೊಟ್ಟೆವರಿಗೆ ಅವ್ರ ಕಡೆಯವ್ರು ಬೇಕು ಅಂತ ಯಾರೋ ಕಿಡಿಗೇಡಿಗಳು ದುಡ್ಡು ನಾವು ಅಮಲಿಸ್ಕೋಸ್ಕರ ಅವ್ರು ಕರ್ಕೊಂಡ್ ಬಂದು ಯಾವ್ದೋ ವಿಡಿ ಮಾಡಿ ಅವ್ರ ಕಡೆ ಮಾತಾಡ್ಸತ್ತಾರ. ಅವ್ರು ಮಾತಾಡೇ ಇಲ್ಲ, ಏನು ಮಾಡಿಲ್ಲ, ಎಲ್ಲ ಸುಳ್ಳು ಆಪಾದನೆ ಸರ್. ಅವ್ರು ಪಕ್ಷ ಕಟ್ಟಕ್ಕೆ ಎಷ್ಟು ಕಷ್ಟ ಪಡ್ತಾರಂತ ನಮಗ್ ಗೊತ್ತು. ಯಾಕಂದ್ರೆ ಅವ್ರು ಕೊಡುವಂತ ಜವಾಬ್ದಾರಿ ಇಡೀ ಚಾಮರಾಜಪೇಟೆ ಕ್ಷೇತ್ರ, ಕರ್ನಾಟಕ ರಾಜ್ಯದ ಎಲ್ಲಾ ಕಾರ್ಯಕರ್ತರು ಹೇಳ್ತಾ ಹೋದ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ಅವರು.
ಅವ್ರ ಬೆನ್ನೆಲುಬು ಅವ್ರ ಪಕ್ಷ ಕಟ್ಟೋಗೋಸ್ಕರ ಇಷ್ಟು ರಾಹುಲ್ ಗಾಂಧಿನ ಅವ್ರು ಪ್ರಧಾನಿ ಮಾಡ್ಬೇಕಂತ ಪಣ ತೊಟ್ಟವ್ರು. ಅವರು ಸಿದ್ದರಾಮಯ್ಯನ ಹೆಂಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತ ಪಣ ತೊಟ್ಟಿದ್ರು, ಅದೇ ತರ ರಾಹುಲ್ ಗಾಂಧಿನ ಪ್ರಧಾನ ಮಂತ್ರಿ ಮಾಡ್ಬೇಕಂತ ಪಣ ತೊಟ್ಟವ್ರೆ. ಇಡೀ ರಾಜ್ಯ ಸುತ್ತವ್ರೆ, ಇಡೀ ದೇಶ ಸುತ್ತವ್ರೆ. ಕೇರಳದಲ್ಲಿ ಮೊನ್ನೆ ನೀವು ನೋಡಿದ್ರೆ ಎಲ್ಲಾರು ಅವ್ರವ್ರ ಕ್ಷೇತ್ರ ನೋಡ್ಕೊಳಕ್ಕೆ ಆಗಲ್ಲ ಅಂತರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಹೋಗಿ ಪ್ರವಾಸ ಮಾಡ್ತಾರೆ, ಎಲ್ಲಾ ಕಡೆ ಮುನ್ನುಗ್ತಾರೆ, ಎಲ್ಲಾ ಕೆಲಸ ಮಾಡ್ತಾರೆ. ಏನಪ್ಪಾ ಹಿಂಗ್ ಬೆಳೀತಾ ಇದಾರೆ ಅಂತ ಹೊಟ್ಟವರಿಗೆ. ಮೊನ್ನೆ ಕೇರಳದಲ್ಲಿ ನೋಡಿದ್ರೆ ನೀವು, ಕೇರಳದಲ್ಲಿ ಹೋದಾಗ ಇವತ್ತು ಕೇರಳ ಇತಿಹಾಸದಲ್ಲೇ ಅದೆಲ್ಲೂ ಬಂದಿಲ್ಲ. ಆ ತರ ರನ್ನಿಂಗ್ ಮಾಡಿದ್ದೆ ಯಾರು ಗೊತ್ತಾ? ಬಿಸಿಲ್ ಜಮೀರ್ ಅಹಮದ್ ಖಾನ್ ಇದಕ್ಕೆ ರಿಕಾರ್ಡ್ ಬ್ರೇಕ್. ಇವತ್ತು ನಮ್ ಕಾಂಗ್ರೆಸ್ ಅಲ್ಲಿ ಬಂದೈತೆ ಅಂದ್ರೆ ಅದ್ರ ಮುಖ್ಯ ಕಾರಣ ಬಂದು ನಮ್ ಬಿಸಿಲ್ ಜಮೀರ್ ಅಹಮದ್ ಖಾನ್ ಅವರೇ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ, ಸಮರ್ಥನೆ ಮಾಡ್ಕೊಂತ ಇದ್ದೀರಾ. ಇದೇ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ 10 ಸ್ಥಾನ 20 ಸ್ಥಾನ ಬರಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ. ಇದು ಸರಿ ಸರ್, ನೀವು ಕಾಂಗ್ರೆಸ್ ಮುಖಂಡರಾಗಿ ಇಷ್ಟ ಆರೋಪ ಮಾಡೋದು? ಹಂಗಲ್ಲ ಸರ್, ಇವರು ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡೋಂತ ಇಡೀ ರಾಜ್ಯದಲ್ಲಿ ಎಲ್ಲ ಓಡಾಡಿ ಇಡೀ ಎಲ್ಲಾ ಕಡೆ ಓಡಾಡಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಇವತ್ತು ಅವರು ಸಚಿವರು ಅಂತ ಹೇಳ್ತಲ್ಲ, ಕಾರ್ಯಕರ್ತರಿಗೆ ಅಂತ ಬಿಸಿಲ್ ಜಮೀರ್ ಅಹಮದ್ ಖಾನ್ ಅವರಿಗೆ ನೋವು ಮಾಡ್ತಾ ಇದ್ದಾರೆ. ಇವಾಗ DK ಸಾಹೇಬ್ರು ಏನ್ ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರು ಏನ್ ಮಾಡವ್ರೆ, ಅದು 3ನೇ ಸ್ಥಾನದಲ್ಲಿ ನಮ್ ಬಿಸಿಲ್ ಜಮೀರ್ ಅಹಮದ್ ಖಾನ್ ಅವ್ರವ್ರೆ. ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋರು ಅಂತ ನಮಗ್ ಗೊತ್ತು. ನಮಗೂ ಎಲ್ಲಾ ಕಡೆ ಆ ಜಾಗದಲ್ಲಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಪಕ್ಷ ಕಟ್ಟಕ್ಕೆ ಅವರು ಬೆನ್ನೆಲುಬು. ಸರ್ 2 ಅವರ್ ಮನ್ಗೋದು, ಬೇರೆ ಮಿನಿಸ್ಟರ್ ಅಲ್ಲ 6 ಅವರ್ 8 ಅವರ್ ಮನ್ಬಿಟ್ಟು ಟ್ರಿಪ್ ಹೋಗಿದ್ದಾರೆ ಸರ್. ನಮ್ ಸಾಹೇಬ್ರು ಮನ್ಗೋದು 2 ಅವರ್ ನಾವು ನೋಡಿದೀವಿ. ಅರ್ಧ ಗಂಟೆಗೆ ಮನ್ಗುಡಿದ್ಬಿಟ್ಟು ಪಕ್ಷ ಕಟ್ತಾರೆ, ಎಲ್ಲಾ ಕಡೆ ಕ್ಷೇತ್ರ ಹುಡುಕ್ತಾರೆ, ರಾಜ್ಯ ಓಡಾಡ್ತಾರೆ. ಇಂತ ನಾಯಕರು ಇವಾಗ ರಾಹುಲ್ ಗಾಂಧಿ ನಮ್ ಮುಂದಿನ ದಿವಸದಲ್ಲಿ ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ನಮ್ ಜಮೀರ್ ಅಹಮದ್ ಸಾಹೇಬ್ ಸಪೋರ್ಟ್ ಬೇಕೇ ಬೇಕು. ಅವ್ರನ್ನ ನೀವು ಕಡೆಗಾನ ಸರಿ ಇಡೀ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗೋದಿದೆ. ನೀವು ಹೈಕಮಾಂಡ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಮುಖ್ಯಮಂತ್ರಿಗಳಿಗೆ ಏನ್ ಮನವರಿಕೆ ಮಾಡ್ಕೊಡ್ತೀರಾ? ಸರ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಸರ್, 5 ಬಾರಿ ಇದು ಶಾಸಕರಾಗಿ ಅವರು ಗೆದ್ದಿದ್ದಾರೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. 3 ಬಾರಿ ಸಚಿವರಾಗವ್ರೆ. 2013ರಲ್ಲಿ ಆಗಿದ್ದಾರೆ, 2018ರಲ್ಲಿ ಆಗಿದ್ದಾರೆ, 2023 ಆಗಿದ್ದಾರೆ ಸರ್. ಅವ್ರ ಹೌಸಿಂಗ್ ಮಿನಿಸ್ಟ್ರಿ ಕೊಟ್ಟ ಮೇಲೆ ಇವಾಗ ಇಡೀ ರಾಜ್ಯದಲ್ಲಿ ಯಾವ ಬಿಜೆಪಿ ಸರ್ಕಾರ ಇತ್ತು ಯಾರಿದ್ರು ಈ ಕೆಲಸ ಮಾಡ್ತಾ ಇದ್ದಿಲ್ಲ ಸರ್. ಬಿಜೆಪಿ ಸರ್ಕಾರದಲ್ಲಿ ಒಂದೇ ಒಂದು ಮನೆಗಳು ಕೊಟ್ಟಿದ್ದಿಲ್ಲ ಬಡವರಿಗೆ, ಬಗ್ಗರಿಗೆ, ಯಾರಿಗೂ, ದಲಿತರಿಗಾಗಲಿ ಪ್ರತಿಯೊಬ್ಬರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್. ಇವತ್ತು ನಮ್ಮ ಬಿಸಿಲ್ ಜಮೀರ್ ಅಹಮದ್ ಖಾನ್ ಬಂದು ಹೌಸಿಂಗ್ ಮಿನಿಸ್ಟರ್ ಆಗಿ ಪ್ರಮಾಣ ಸ್ವೀಕಾರದ ಮೇಲೆ ನಮ್ಮ ಯಲಹಂಕದಲ್ಲಿ ಇದ್ ಮಾಡೋರು, ಹುಬ್ಳಿಯಲ್ಲಿ ಮಾಡೋರು, ಆಮೇಲೆ ಮೊನ್ನೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿಸಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ ಸರ್. ಇದೆಲ್ಲ ಯಾರು ಸರ್ ಮಾಡಿದ್ದು? ಬಿಸಿಲ್ ಜಮೀರ್ ಅಹಮದ್ ಖಾನ್ ಅವರು. ಪ್ರತಿಯೊಂದು 100 ಹಲವಾರು ಇದೆ ಸರ್ ಹೇಳಕ್ಕೆ.